ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ದಶಕದ ಭವಿಷ್ಯ ಸರಣಿಯ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯಶಾಸ್ತ್ರದ ಮೂರನೇ ರಾಶಿಯಾದ ಬುದ್ಧಿವಂತಿಕೆಯ ಪ್ರತೀಕವಾಗಿರುವ ಮಿಥುನ ರಾಶಿಯ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ಮತ್ತು ರೋಚಕವಾದ ವಿಚಾರವನ್ನು ಚರ್ಚೆ ಮಾಡಲಿದ್ದೇವೆ. ಅದುವೇ 2026ರಿಂದ 2030ರವರೆಗಿನ, ಅಂದರೆ ಮುಂಬರುವ 5 ವರ್ಷಗಳ ಕಾಲ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಗ್ರಹಗಳ ಮಹಾ ಬದಲಾವಣೆ ಮತ್ತು ಅದರ ಸಂಪೂರ್ಣ ಭವಿಷ್ಯ. ಈ ವಿಡಿಯೋವನ್ನು ನೀವು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ಕೇಳಲೇಬೇಕು, ಏಕೆಂದರೆ ಈ ಮುಂಬರುವ 5 ವರ್ಷಗಳು ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವ, ನಿಮ್ಮ ಬಹುಕಾಲದ ಕನಸುಗಳನ್ನು ನನಸು ಮಾಡುವ ಅದ್ಭುತ ಕಾಲಘಟ್ಟವಾಗಿದೆ. ಮಿಥುನ ರಾಶಿಯವರೇ, ನೀವು ವಾಯುತತ್ವದ ರಾಶಿಗೆ ಸೇರಿದವರು. ನಿಮ್ಮ ರಾಶ್ಯಾಧಿಪತಿ ಸಾಕ್ಷಾತ್ ಬುದ್ಧಿ ಮತ್ತು ಜ್ಞಾನದ ಕಾರಕನಾದ ಬುಧ ಗ್ರಹ. ನಿಮ್ಮಲ್ಲಿರುವ ಅತಿದೊಡ್ಡ ಶಕ್ತಿ ಎಂದರೆ ಅದು ನಿಮ್ಮ ಸಂವಹನ ಕಲೆ, ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್. ನಿಮ್ಮ ಮಾತಿನ ಮೋಡಿಗೆ ಎಂಥವರೂ ಕೂಡ ತಲೆಬಾಗುತ್ತಾರೆ. ಯಾವುದೇ ಹೊಸ ವಿಷಯವನ್ನು ಕಲಿಯುವ, ಅರ್ಥಮಾಡಿಕೊಳ್ಳುವ ಅದ್ಭುತವಾದ ಗ್ರಹಣ ಶಕ್ತಿ ನಿಮಗಿದೆ. ನೀವು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಬಲ್ಲಿರಿ, ಅಂದರೆ ನೀವು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳು. ಆದರೆ ಮಿಥುನ ರಾಶಿಯು ದ್ವಿಸ್ವಭಾವದ ರಾಶಿಯಾಗಿರುವುದರಿಂದ ನಿಮ್ಮ ಅತಿದೊಡ್ಡ ಶತ್ರು ಎಂದರೆ ಅದು ನಿಮ್ಮ ಗೊಂದಲಮಯ ಮನಸ್ಸು. ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಇದು ಸರಿಯೋ ಅದು ಸರಿಯೋ ಎಂಬ ಅತಿಯಾದ ಆಲೋಚನೆಗಳಿಂದ, ಅಂದರೆ ಓವರ್ ಥಿಂಕಿಂಗ್ನಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ನೀವೇ ಮಾಡಿಕೊಳ್ಳುತ್ತೀರಿ, ಹೌದಲ್ವಾ? ಈಗ ಈ ಮುಂದಿನ 5 ವರ್ಷಗಳಲ್ಲಿ ನವಗ್ರಹಗಳ ರಾಜಯೋಗಗಳು ಮತ್ತು ಗೋಚಾರಗಳು ನಿಮ್ಮ ವೃತ್ತಿ, ಹಣಕಾಸು, ಮದುವೆ ಹಾಗೂ ಆರೋಗ್ಯದ ಮೇಲೆ ಎಂತಹ ಅದ್ಭುತ ಪ್ರಭಾವ ಬೀರಲಿದೆ ಎಂಬುದನ್ನು ಅತ್ಯಂತ ಸರಳವಾಗಿ ಒಂದೊಂದಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೆಯದಾಗಿ ನಾವು ಕರ್ಮಫಲದಾತ ಶನಿದೇವನ ಬಗ್ಗೆ ಮಾತನಾಡಲೇಬೇಕು. ಮಿಥುನ ರಾಶಿಯವರಿಗೆ ಒಂದು ಅತ್ಯಂತ ಶುಭ ಸುದ್ದಿ ಏನೆಂದರೆ, ಮುಂಬರುವ ದಶಕದಲ್ಲಿ ನಿಮಗೆ ಶನಿಯ ಯಾವುದೇ ಸಾಢೆಸಾತಿಯಾಗಲಿ ಅಥವಾ ಅಷ್ಟಮ ಶನಿ, ಪಂಚಮ ಶನಿಯ ಕಾಟವಾಗಲಿ ಇರುವುದಿಲ್ಲ. ಬದಲಾಗಿ ಶನಿದೇವನು ನಿಮಗೆ ಸಂಪೂರ್ಣವಾಗಿ ಶುಭ ಫಲಗಳನ್ನೇ ನೀಡಲಿದ್ದಾನೆ. 2026ರಿಂದ 2027ರ ಮಧ್ಯಭಾಗದವರೆಗೆ ಶನಿಯು ನಿಮ್ಮ ಕರ್ಮಸ್ಥಾನದಲ್ಲಿ, ಅಂದರೆ 10ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ ಕರ್ಮಶನಿಯು ನಿಮ್ಮ ಕೈಯಿಂದ ಹಗಲಿರುಳು ಕಠಿಣ ಪರಿಶ್ರಮವನ್ನು ಮಾಡಿಸುತ್ತಾನೆ. ವೃತ್ತಿ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ, ಆದರೆ ಈ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಆತ ಖಂಡಿತ ನೀಡುತ್ತಾನೆ. ತದನಂತರ 2027ರ ಜೂನ್ ತಿಂಗಳಿನಲ್ಲಿ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸಿ ನಿಮ್ಮ ಏಕಾದಶ ಸ್ಥಾನಕ್ಕೆ, ಅಂದರೆ 11ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಸ್ನೇಹಿತರೆ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಲಾಭಸ್ಥಾನದಲ್ಲಿರುವ ಶನಿಯನ್ನು ಅತ್ಯಂತ ಬಲಶಾಲಿ ಮತ್ತು ಶುಭದಾಯಕ ಎಂದು ಪರಿಗಣಿಸಲಾಗುತ್ತದೆ. ಇದು ಮಿಥುನ ರಾಶಿಯವರ ಪಾಲಿಗೆ ಅಕ್ಷರಶಃ ಸುವರ್ಣಕಾಲ. ನೀವು ಹಿಂದೆ ಮಾಡಿದ ಕಠಿಣ ಶ್ರಮಕ್ಕೆ ಬಡ್ಡಿ ಸಮೇತ ಪ್ರತಿಫಲ ಸಿಗುವ ಸಮಯವಿದು. ನಿಮ್ಮ ಬಹುಕಾಲದ ಆಸೆಗಳು, ಕನಸುಗಳು ಈ ಸಮಯದಲ್ಲಿ ಈಡೇರುತ್ತವೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಧನಲಾಭ, ಉದ್ಯೋಗದಲ್ಲಿ ಅತ್ಯುನ್ನತ ಹುದ್ದೆ, ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ ಎಲ್ಲವೂ ನಿಮ್ಮದಾಗಲಿದೆ. ರಾಜಕೀಯದಲ್ಲಿರುವವರಿಗೆ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಉತ್ತುಂಗದ ಸಮಯ. ಈಗ ನಿಮ್ಮ ಜಾತಕದ ಮತ್ತೊಂದು ಪ್ರಮುಖ ಗ್ರಹವಾದ ದೇವಗುರು ಬೃಹಸ್ಪತಿಯ, ಅಂದರೆ ಗುರುಗ್ರಹದ ಅದ್ಭುತ ಫಲಗಳ ಬಗ್ಗೆ ತಿಳಿಯೋಣ. 2022ರ ಮಧ್ಯಭಾಗದವರೆಗೆ ಗುರುವು ನಿಮ್ಮ ದ್ವಿತೀಯ ಸ್ಥಾನದಲ್ಲಿ, ಅಂದರೆ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುತ್ತದೆ. ಹಣದ ಉಳಿತಾಯ ಮಾಡಲು ಇದು ಉತ್ತಮ ಸಮಯ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ವಿವಾಹ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ತದನಂತರ 2027 ಮತ್ತು 2028ರ ಅವಧಿಯಲ್ಲಿ ಗುರುಗ್ರಹವು ನಿಮ್ಮ 3ನೇ ಮತ್ತು 4ನೇ ಮನೆಗಳಿಗೆ ಪ್ರವೇಶ ಮಾಡಲಿದ್ದಾನೆ. ಚತುರ್ಥ ಸ್ಥಾನದಲ್ಲಿ, ಅಂದರೆ ಸುಖ ಸ್ಥಾನದಲ್ಲಿ ಗುರು ಬರುವಾಗ ನಿಮ್ಮ ಸ್ವಂತ ಮನೆಯ ಕನಸು ಅಥವಾ ಸ್ವಂತ ನಿವೇಶನ ಖರೀದಿಸುವ, ಕೃಷಿ ಭೂಮಿ ಖರೀದಿಸುವ ಕನಸುಗಳು ನನಸಾಗುವ ಕಾಲ ಕೂಡಿಬರುತ್ತದೆ. ಹಳೆಯ ವಾಹನವನ್ನು ಬದಲಾಯಿಸಿ ಹೊಸ ಐಶ್ವರ್ಯಾಮ ವಾಹನವನ್ನು ಖರೀದಿಸುವ ಯೋಗವಿದೆ.
ತಾಯಿಯೊಂದಿಗಿನ ಬಾಂಧವ್ಯ ವೃದ್ಧಿಯಾಗುತ್ತದೆ ಮತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಗುರುವಿನ ಈ ಗೋಚಾರ ಅದ್ಭುತವಾದ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ. ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವವನ್ನು ಗಮನಿಸುವುದಾದರೆ, ಈ 5 ವರ್ಷಗಳ ಕಾಲಾವಧಿಯಲ್ಲಿ ರಾಹು ನಿಮ್ಮ ಭಾಗ್ಯಸ್ಥಾನ ಮತ್ತು ಅಷ್ಟಮ ಸ್ಥಾನಗಳಲ್ಲಿ ಸಂಚರಿಸಲಿದ್ದಾನೆ. ಅಷ್ಟಮ ಸ್ಥಾನದ ರಾಹುವು ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳನ್ನು ತರುತ್ತಾನೆ. ಆನ್ಲೈನ್ ವ್ಯವಹಾರ, ಶೇರ್ ಮಾರ್ಕೆಟ್ ಅಥವಾ ಊಹಾಪೋಹದ ಹೂಡಿಕೆಗಳಲ್ಲಿ ನೀವು ರಾತ್ರೋರಾತ್ರಿ ಲಾಭ ಗಳಿಸುವ ಸಾಧ್ಯತೆಗಳೂ ಇವೆ. ಅದೇ ರೀತಿ ಸಣ್ಣ ತಪ್ಪು ನಿರ್ಧಾರದಿಂದ ಹಣ ಕಳೆದುಕೊಳ್ಳುವ ಅಪಾಯವೂ ಇರುತ್ತದೆ. ಹಾಗಾಗಿ ಯಾರಿಗೂ ಕಣ್ಮುಚ್ಚಿಕೊಂಡು ಸಾಲ ಕೊಡುವುದಾಗಲಿ ಅಥವಾ ದೊಡ್ಡ ಮೊತ್ತದ ಹಣವನ್ನು ಬೇರೆಯವರ ಮಾತಿಗೆ ಮರುಳಾಗಿ ಹೂಡಿಕೆ ಮಾಡುವುದಾಗಲಿ ಮಾಡಬೇಡಿ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಸಹಿ ಹಾಕದಿರಿ. ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಈ ಮುಂಬರುವ 5 ವರ್ಷಗಳ ಕಾಲಾವಧಿ ನಿಮಗೆ ಆರ್ಥಿಕವಾಗಿ ಅತಿದೊಡ್ಡ ಭದ್ರತೆಯನ್ನು ಒದಗಿಸುತ್ತದೆ. ಸಾಲದ ಸುರಿಯಲ್ಲಿ ಸಿಲುಕಿದ್ದವರಿಗೆ ಅದರಿಂದ ಸಂಪೂರ್ಣವಾಗಿ ಹೊರಬರುವ ಮಾರ್ಗಗಳು ಗೋಚರಿಸುತ್ತವೆ. ಐಟಿ ಕ್ಷೇತ್ರ, ಮಾಧ್ಯಮ, ಶಿಕ್ಷಣ, ಲೆಕ್ಕ ಪರಿಶೋಧನೆ ಮತ್ತು ಮಾರ್ಕೆಟಿಂಗ್ ರಂಗದಲ್ಲಿ ಕೆಲಸ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಪ್ರಕಾಶಮಾನವಾದ ಸಮಯ. ಹೊಸ ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡಬೇಕು ಎಂದುಕೊಂಡಿರುವವರಿಗೆ ಯಶಸ್ಸು ಕಾದಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾದ ಸಮಯವಿದು. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ನಿಮಗೆ ನರಮಂಡಲ, ಚರ್ಮ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರುವ ಸಾಧ್ಯತೆಯಿರುತ್ತದೆ. ವಿಶೇಷವಾಗಿ ಗೊಂದಲಮಯ ಮನಸ್ಥಿತಿಯಿಂದಾಗಿ ಮಾನಸಿಕ ಒತ್ತಡ ಅಥವಾ ಆತಂಕ ಕಾಡಬಹುದು. ಹಾಗಾಗಿ ನೀವು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನಕ್ಕಾಗಿ ಮೀಸಲಿಡಲೇಬೇಕು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಹಸಿರು ತರಕಾರಿಗಳನ್ನು ಸೇರಿಸಿಕೊಳ್ಳಿ. ನಿದ್ರೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಈಗ ಈ ಮುಂಬರುವ 5 ವರ್ಷಗಳಲ್ಲಿ ನವಗ್ರಹಗಳ ಗ್ರಹದೋಷಗಳನ್ನು ನಿವಾರಣೆ ಮಾಡಲು ಮತ್ತು ಶುಭ ಫಲಗಳನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ನೀವು ಪ್ರತಿನಿತ್ಯ ಮಾಡಬೇಕಾದ ಅತ್ಯಂತ ಪ್ರಬಲವಾದ ಮತ್ತು ಸರಳವಾದ ಪರಿಹಾರಗಳನ್ನು ನಾನು ತಿಳಿಸುತ್ತೇನೆ. ದಯವಿಟ್ಟು ಬರೆದಿಟ್ಟುಕೊಳ್ಳಿ ಅಥವಾ ಗಮನವಿಟ್ಟು ಕೇಳಿ. ಮೊದಲನೆಯ ಪರಿಹಾರ, ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಮತ್ತು ಬುಧನಿಗೆ ಅತಿ ಪ್ರಿಯರಾದ ದೇವರು ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಹಾಗಾಗಿ ನೀವು ಪ್ರತಿನಿತ್ಯ ಅಥವಾ ಕನಿಷ್ಠ ಪ್ರತಿ ಬುಧವಾರದ ದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಅಥವಾ ಶ್ರದ್ಧೆಯಿಂದ ಆಲಿಸಬೇಕು. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ, ಓವರ್ ಥಿಂಕಿಂಗ್ ಸಮಸ್ಯೆ ಕಡಿಮೆಯಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ. ಎರಡನೆಯ ಪರಿಹಾರ, ವಿಘ್ನ ನಿವಾರಕ ಗಣೇಶನ ಆರಾಧನೆ. ಮಿಥುನ ರಾಶಿಯವರಿಗೆ ಯಾವುದೇ ಕೆಲಸ ಸುಲಭವಾಗಿ ಆಗಬೇಕೆಂದರೆ ಬುಧವಾರದ ದಿನ ಗಣಪತಿಗೆ ಗರಿಕೆಯನ್ನು ಅಂದರೆ ದೂರ್ವೆಯನ್ನು ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ಸಂಪೂರ್ಣಗೊಳ್ಳುತ್ತವೆ. ಮೂರನೆಯ ಪರಿಹಾರ,
ಹಸಿರು ಬಣ್ಣ ಮಿಥುನ ರಾಶಿಯವರಿಗೆ ಅತ್ಯಂತ ಅದೃಷ್ಟ ತರುವ ಬಣ್ಣ. ನೀವು ಯಾವುದೇ ಪ್ರಮುಖ ಕೆಲಸಗಳಿಗೆ ಹೋಗುವಾಗ, ಇಂಟರ್ವ್ಯೂ ಅಥವಾ ವ್ಯವಹಾರದ ಮಾತುಕತೆಗೆ ಹೋಗುವಾಗ ತಿಳಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಕನಿಷ್ಠ ಪಕ್ಷ ಹಸಿರು ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಕಿಸೆಯಲ್ಲಿ ಇಟ್ಟುಕೊಳ್ಳಿ. ಇದು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸುತ್ತದೆ. 4ನೆಯ ಪರಿಹಾರ, ನಿಮ್ಮ ರಾಶಿಗೆ ಅತಿ ಹೆಚ್ಚು ಪುಣ್ಯ ತರುವ ದಾನ ಎಂದರೆ ಅದು ಗೋಮಾತೆಯ ಸೇವೆ ಮತ್ತು ವಿದ್ಯಾದಾನ. ಪ್ರತಿ ಬುಧವಾರ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ನಿಮ್ಮ ಕೈಯಾರೆ ತಿನ್ನಿಸಿ. ಹಾಗೆಯೇ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಈ ಒಂದು ಕೆಲಸ ನಿಮ್ಮ ಜಾತಕದ ಎಲ್ಲಾ ದೋಷಗಳನ್ನು ಸುಟ್ಟು ಹಾಕುವ ಶಕ್ತಿ ಇದು ಹೊಂದಿದೆ. 5ನೆಯ ಪರಿಹಾರ, ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಇದು ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಿ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ಸದಾಕಾಲ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ಜ್ಯೋತಿಷ್ಯ ಎನ್ನುವುದು ನಮಗೆ ಮಾರ್ಗದರ್ಶನ ಮಾಡುವ ಒಂದು ನಕ್ಷೆ ಇದ್ದಂತೆ. ಗ್ರಹಗಳ ಗೋಚಾರವು ನಮಗೆ ಅವಕಾಶಗಳನ್ನು ಒದಗಿಸುತ್ತದೆ. ಆದರೆ ಆ ಅವಕಾಶಗಳನ್ನು ಬಳಸಿಕೊಂಡು ಯಶಸ್ಸಿನ ಶಿಖರವನ್ನು ಏರುವುದು ನಿಮ್ಮ ದೃಢವಾದ ಸಂಕಲ್ಪ ಮತ್ತು ಪ್ರಾಮಾಣಿಕ ಪ್ರಯತ್ನದ ಮೇಲಿದೆ. ಮಿಥುನ ರಾಶಿಯವರಾದ ನೀವು ಅತ್ಯಂತ ಬುದ್ಧಿವಂತರು. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಜಾಣ್ಮೆ ನಿಮಗಿದೆ. ಈ ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರಯೋಗಿಸಿ. ಮುಂಬರುವ ಈ 5 ವರ್ಷಗಳ ಕಾಲಾವಧಿ ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಲಿ. ನೀವು ಅಂದುಕೊಂಡ ಎಲ್ಲಾ ಕನಸುಗಳು ನನಸಾಗಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಮಿಥುನ ರಾಶಿಯವರಾಗಿರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು, ಸಂಬಂಧಿಕರು ಮತ್ತು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಗಣೇಶ ಎಂದು ಬರೆಯುವುದನ್ನು ಖಂಡಿತ ಮರೆಯಬೇಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಸಿಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಚಂದ್ರನ ಒಡೆತನದ ಕರ್ಕಾಟಕ ರಾಶಿಯವರ ದಶಕದ ಭವಿಷ್ಯವನ್ನು ಹೊತ್ತು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಸದಾ ನಗುನಗುತ್ತಾಯಿರಿ. ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರ ಹರ ಮಹಾದೇವ್.